ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಕನ್ನಡಿಗರಾದ ನಾವು ಹೆಮ್ಮೆ ಪಡ್ತಕ್ಕಂತಹ ವಿಷಯ, ಕನ್ನಡಕ್ಕೆ ಮೊದಲ ಬೂಕರ್ ಗರಿ. ಹೌದು, ಕರ್ನಾಟಕದ ಹಾಸನ್ ಜಿಲ್ಲೆಯ ಲೇಖಕಿಯಾದ ಬಾನು ಮುಸ್ತಾಕ್ ಅವರಿಗೆ 2025ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದುವರೆಗೂ ಭಾರತದಲ್ಲಿ 2 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ದೊರೆತಿವೆ. ಮೊದಲನೆಯದು 2022ರಲ್ಲಿ ಹಿಂದಿ ಭಾಷೆಗೆ ದೊರೆಯಿತು. ಎರಡನೆಯದು 2025ರಲ್ಲಿ ಕನ್ನಡ ಭಾಷೆಗೆ ದೊರೆಯಿತು. ಬಾನು ಮುಸ್ತಾಕ್ ಅವರು ಮುಸ್ಲಿಂ ಸಮುದಾಯದವರು. ಅವರು ಬರೆದ 12 ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಹಾರ್ಟ್ ಲ್ಯಾಂಪ್ ಎಂಬ ಕೃತಿಗೆ 2025ರ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ದೊರೆತಿದೆ. ಈ ಕೃತಿಯನ್ನ ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿರ್ತಕ್ಕಂಥವರು ಕರ್ನಾಟಕದ ಕೊಡಗಿನ ದೀಪಾ ಬಾಸ್ತಿಯವರು. ಇನ್ನು ಈ ಕೃತಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಲಕಿಯರು ಹಾಗೂ ಹೆಣ್ಣು ಮಕ್ಕಳ ದೈನಂದಿನ ಬದುಕು ಅನಾವರಣಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಮೊತ್ತ 50,000 ಪೌಂಡ್. ಈ ಮೊತ್ತವನ್ನು ಮೂಲ ಕೃತಿಕಾರರು ಮತ್ತು ಅನುವಾದಕರು ಇಬ್ಬರು ಸಮನಾಗಿ ಹಂಚಿಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಬೂಕರ್ ಪ್ರಶಸ್ತಿ ಬಗ್ಗೆ ನೋಡ್ತಾ ಹೋಗೋಣ. ಬೂಕರಲ್ಲಿ 2 ವಿಧಗಳು, ಒಂದು ಬೂಕರ್ ಪ್ರಶಸ್ತಿ, ಮತ್ತೊಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಬೂಕರ್ ಪ್ರಶಸ್ತಿಯನ್ನ ಮೂಲ ಇಂಗ್ಲಿಷ್ ಭಾಷೆಯ ಕೃತಿಗಳಿಗೆ ನೀಡಲಾಗುತ್ತೆ. ಆದರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಹಾಗಲ್ಲ. ಅದನ್ನ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡ ಕೃತಿಗಳಿಗೆ ನೀಡಲಾಗುತ್ತೆ. ಬೂಕರ್ ಪ್ರಶಸ್ತಿಯ ಮೊತ್ತ 50,000 ಪೌಂಡ್. ಈ ಮೊತ್ತವನ್ನ ಬೂಕರ್ ಪ್ರಶಸ್ತಿ ಪಡೆದುಕೊಂಡವರು ಪೂರ್ಣ ಮೊತ್ತವನ್ನ ತಮ್ಮದಾಗಿಸಿಕೊಳ್ತಾರೆ. ಆದರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯಲ್ಲ ಹಾಗಲ್ಲ. ಅಲ್ಲಿ ಸಿಗ್ತಕ್ಕಂತಹ ಪ್ರಶಸ್ತಿ ಮೊತ್ತ 50,000 ಪೌಂಡನ್ನು ಮೂಲ ಲೇಖಕರು ಮತ್ತು ಅನುವಾದಕರು ಸಮನಾಗಿ ಹಂಚಿಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಇತಿಹಾಸ ನೋಡೋದಾದರೆ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸ್ಥಾಪನೆ ಆಗಿರ್ತಕ್ಕಂಥದ್ದು 2005ರಲ್ಲಿ. ಪ್ರಶಸ್ತಿಯ ಮೊತ್ತ 50,000 ಪೌಂಡ್. ಈ ಪ್ರಶಸ್ತಿ ಯಾವುದಕ್ಕೆ ನೀಡಲಾಗುತ್ತೆ ಅಂದರೆ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿರ್ತಕ್ಕಂತಹ ಕಾದಂಬರಿಗಳಿಗೆ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲೆಂಡಿನಲ್ಲಿ ಪ್ರಕಾಶನಗೊಂಡ ಸಾಹಿತ್ಯಕ್ಕೆ ನೀಡಲಾಗುತ್ತದೆ. ಹಾಗಾದರೆ ಮೊದಲನೇ ಬಾರಿಗೆ 2005ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದುಕೊಂಡವರು ಯಾರು ಅಂತ ನೋಡೋಣ. ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದವರು ಇಸ್ಮಾಯಿಲ್ ಕದಾರೆ. ಇವರು ಅಲ್ಬೇನಿಯಾ ದೇಶದವರು. ಇವರು ಬರೆದಿರ್ತಕ್ಕಂತಹ ಕೃತಿ ಅ ಡಿಕ್ಟೇಟರ್ ಕಾಲ್ಸ್. ಇದನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂಥವರು ಜಾನ್ ಹಾಡ್ಸನ್ ರವರು. ಇನ್ನು ಮೊದಲನೇದಾಗಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ದೊರೆತದ್ದು 2022ರಲ್ಲಿ. ಮೊದಲ ಭಾರತೀಯರಾಗಿರ್ತಕ್ಕಂತಹ ಗೀತಾಂಜಲಿ ಶ್ರೀ ಅವರಿಗೆ 2022ರ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನೀಡಲಾಗಿದೆ. ಅವರ ಕೃತಿ ಟಾಂಬ್ ಆಫ್ ಸ್ಯಾಂಡ್, ಮರಳಿನ ಸಮಾಧಿ, ಇದನ್ನು ಹಿಂದಿ ಭಾಷೆಯಲ್ಲಿ ಬರೆಯಲಾಯಿತು. ಇದನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿರ್ತಕ್ಕಂಥವರು ಡೈಸಿ ರಾಕ್ವೆಲ್ ಅವರು. ಇವರು ಅಮೆರಿಕ ದೇಶದವರು. ಇನ್ನು 2023ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದುಕೊಂಡವರು ಬಲ್ಗೇರಿಯಾ ದೇಶದ ಜಾರ್ಜಿ ಗೊಸ್ಪೋಡಿನೋವ್. ಇವರ ಕೃತಿ ಟೈಮ್ ಶಿಲ್ಟರ್, ಇದನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿರ್ತಕ್ಕಂಥವರು ಎಂಜೆಲ್ಲಾ ರೋಡಲ್ ರವರು. 2024ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದುಕೊಂಡವರು ಜರ್ಮನಿ ದೇಶದ ಜೆನ್ನಿ ಎರ್ಪನ್ಬೇಕ್ ರವರು. ಇವರು ಬರೆದಿರ್ತಕ್ಕಂತಹ ಕೃತಿ ಕೈರೋಸ್, ಇದನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂಥವರು ಮೈಕಲ್ ಹಾಫ್ಮನ್ ಅವರು. ಇವರು ಜರ್ಮನಿ ದೇಶದವರು. ಇನ್ನು 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೋಡಿದ್ವಿ. ಪಡೆದುಕೊಂಡಿರ್ತಕ್ಕಂಥವರು ಅಂದರೆ ಕೃತಿಕಾರರು, ಬರೆದಿರ್ತಕ್ಕಂತಹ ಮೂಲ ಕೃತಿಕಾರರು ಬಾನು ಮುಸ್ತಾಕ್ ರವರು. ಅದನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿರ್ತಕ್ಕಂಥವರು ದೀಪಾ ಬಾಸ್ತಿ. ಇದಿಷ್ಟು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಗ್ಗೆ ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.